ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಏವಮುಕ್ತಃ ಸ ಭಗವಾನ್ ಮತ್ಸ್ಯರೂಪೀ ಜನಾರ್ದನಃ ಸಾಧು ಸಾಧ್ವಿತಿ ಚೋವಾಚ ಸಮ್ಯಕ್ ಜ್ಞಾತಸ್ತ್ವಯಾ ನಘಾ. ಸರ್ವವ್ಯಾಪ್ತಿ ಅನ್ನೋದು ದೇವರಿಗೆ ಮಾತ್ರ ಇರತಕ್ಕಂತಹ ಅಸಾಧಾರಣವಾದ ಲಕ್ಷಣ. ಇನ್ಯಾರಿಗೂ ಓಮ್ನಿ ಪ್ರೆಸೆನ್ಸ್ ಇಲ್ಲ. ಸ್ವತಂತ್ರವಾಗಿ ಸರ್ವವ್ಯಾಪ್ತಿ ಅಂತನ್ನೋದು ದೇವರ ಅಸಾಧಾರಣ ಲಕ್ಷಣ, ಎಕ್ಸ್ಕ್ಲೂಸಿವ್. ಲಕ್ಷ್ಮೀದೇವಿಯೂ ಸರ್ವತ್ರ ವ್ಯಾಪ್ತಳೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯಪೂರ್ವಕವಾದ ಸರ್ವವ್ಯಾಪ್ತ ಅಂತನ್ನೋದು, ಸರ್ವವ್ಯಾಪ್ತಿ ಅಂತನ್ನೋದು ನಾರಾಯಣನ ಅಸಾಧಾರಣವಾದ ಗುಣ. ಅದನ್ನು ಮನು ಚಿಂತನೆ ಮಾಡಿದ. ಮೊದಲು ಅಂದುಕೊಂಡ ಇದು ಅಸುರನೋ ಅಂತ, ಆಮೇಲೆ ದೇವರು ಅಂತ ಖಾತ್ರಿಯಾಯಿತು. ಅದಕ್ಕೆ ಕೃಷ್ಣ ದೇವರು ನಗುತ್ತಾ ಹೇಳಿದ, ಸಾಧು ಸಾಧ್ವಿತಿ ಚೋವಾಚ ಸಮ್ಯಕ್ ಜ್ಞಾತಸ್ತ್ವಯಾ ನಘಾ. ಸರಿಯಾಗಿ ತಿಳ್ಕೊಂಡಿದ್ದೀಯಾ, ನಿನ್ನ ಊಹೆ ಸರಿಯಾದ ಸ್ಥಳದಲ್ಲಿ ಬಂತು ಅಂದ. ನೋಡು, ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ಈ ಭೂಮಿ ಮುಳುಗುತ್ತೆ. ನೌರಿಯಂ ಸರ್ವದೇವಾನಾಂ ನಿಕಾಯೇನ ವಿನಿರ್ಮಿತ ಮಹಾಜೀವ ನಿಕಾಯಾರ್ಥಂ ರಕ್ಷಣಾರ್ಥಂ ಮಹೀಪತೆ. ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಒಂದು ಹಡಗನ್ನು ನಾನು ಕಳಿಸ್ತೇನೆ. ನಿಮ್ಮ ರಕ್ಷಣೆಗಾಗಿ ಇರುವಂಥದ್ದು. ಇದು ಪ್ರಳಯ ಎರಡು ರೀತಿ. ಒಂದು ಮನ್ವಂತರ ಪ್ರಳಯ, ಇನ್ನೊಂದು ಮಹಾಪ್ರಳಯ ಅಂತ. ಒಂದು ಮನ್ವಂತರ ಮುಗಿದು ಇನ್ನೊಂದು ಮನ್ವಂತರ ಶುರುವಾಗುವಾಗ ಒಂದು ಪ್ರಳಯ ಆಗತ್ತೆ. ಆ ಪ್ರಳಯದಲ್ಲಿ ಪೂರ್ತಿ ನಾಶ ಆಗೋಲ್ಲ. ಮಹಾಪ್ರಳಯದಲ್ಲಿ ಪೂರ್ಣ ನಾಶ ಆಗತ್ತೆ. ಮಹಾಪ್ರಳಯದ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಶ್ರುತಿಗೀತೆಯಲ್ಲಿ ನೋಡಬೇಕು. ಭಾಗವತದ ಶ್ರುತಿಗೀತೆಯಲ್ಲಿ ಮಹಾಪ್ರಳಯದ ಪರಿಸ್ಥಿತಿ ಏನು ಅಂತ. ಆಮೇಲೆ ಅದಕ್ಕೆ ಭೌತಶಾಸ್ತ್ರದ ಆಯಾಮವನ್ನು ನೋಡಬೇಕು ಅಂತ ಹೇಳಿದರೆ ನಾವು ಭಾಗವತ 3ನೇ ಸ್ಕಂಧದ ಚಿಂತನೆಯನ್ನು ಮಾಡಬೇಕು. ಆವಾಗ ಏನು ಅನ್ನೋದು ಗೊತ್ತಾಗತ್ತೆ. ಇದು ಮನ್ವಂತರ ಪ್ರಳಯ, ಹೀಗಾಗಿ ಇಲ್ಲಿ ಜೀವರೆಲ್ಲ ಉಳಿತಾರೆ. ಮುಂದಿನ ಮನ್ವಂತರಕ್ಕೆ ಈ ಜೀವ ಬೀಜಗಳನ್ನು ದೇವರು ಉಳಿಸಿಕೊಂಡು ಮತ್ತೆ ಸೃಷ್ಟಿ ಮಾಡುವ ಹಾಗೆ ಮನುವಿಗೆ ಆದೇಶ ಮಾಡ್ತಾನೆ. ವ್ಯತ್ಯಾಸ ಇದೆ ಮಹಾಪ್ರಳಯಕ್ಕೂ ಮನ್ವಂತರ ಪ್ರಳಯಕ್ಕೂ. ಇದನ್ನು ಅವಾಂತರ ಪ್ರಳಯ ಅಂತ ಕೂಡ ಕರೀತಾರೆ. ಸ್ವೇದಜ ಅಂಡೋಜದೋದ್ಭಿದ್ನೋ ಯೇ ವೈಯೇ ಚ ಜರಾಯುಜಾ ಅಸ್ಯಾಂ ನಿಧಾಯ ಸರ್ವಾನ್ಸ್ತಾನ್ ಅನಾಥಾನ್ ಪಾಹಿ ಸೂರತಾ. ಸ್ವೇದ ಬೆವರಿನಿಂದ ಹುಟ್ಟುವವುಗಳು ಸ್ವೇದಜ ಅಂತ ಕರೀತಾರೆ. ಅಂಡಜ ಅಂತಂದರೆ ಮೊಟ್ಟೆಯಿಂದ ಹುಟ್ಟುವವುಗಳು. ಬೆವರಿನಿಂದ ಹುಟ್ಟುವವುಗಳು ಸೊಳ್ಳೆ ಮೊದಲಾದವುಗಳು. ಮೊಟ್ಟೆಯಿಂದ ಹುಟ್ಟೋದು ಕೋಳಿ ಮೊದಲಾದವುಗಳು. ಕೋಳಿ, ಹಾವು ಮೊದಲಾದವುಗಳು.
ಉದ್ಭಿತ್ ಅಂತ ಹೇಳಿದ್ರೆ ಗಿಡ, ಅದು ಸೀಳಿ ಮೇಲ್ಗಡೆಗೆ ಬರುತ್ತೆ, ಭೂಮಿಯನ್ನು ಸೀಳಿ ಮೇಲ್ಗಡೆಗೆ ಬರುತ್ತೆ, ಅದರಿಂದಾಗಿ ಉದ್ಭಿಜ್ಜ ಅಂತ ಕರೀತಾರೆ. ಇನ್ನು ಜರಾಯುಜ ಅಂದರೆ ನಾವೆಲ್ಲರೂ, ಜರಾಯುಜ ಅಂತ ಹೇಳಿದ್ರೆ ನಾವೆಲ್ಲರೂ. ಈ 4 ತರಹದ ಜೀವಜಾತಗಳು ಈ ಪ್ರಪಂಚದಲ್ಲಿ ಇರೋದು. ಅವುಗಳೆಲ್ಲದರ ಮಾಡೆಲನ್ನು ನೀನು ಇಟ್ಟುಕೋ. ಅಸ್ಯಾಂ ನಿಧಾಯ ಸರ್ವಾನ್ಸ್ತಾನ್ ಅನಾಥಾನ್ ಪಾಹಿ ಸೂರತ ಯುಗಾಂತವಾತಾಭಿಹತ ಯದಾ ಭವತಿ ನೌ ನೃಪ ಶೃಂಗೇಸ್ಮಿನ್ ಮಮ ರಾಜೇಂದ್ರ ತದೇ ಮಾಂ ಸಂಯಮಿಷ್ಯಸಿ. ಯುಗಾಂತವಾತಾಭಿಹತ, ಪ್ರಳಯ ಕಾಲದ ಒಂದು ಗಾಳಿ ಬೀಸುವಾಗ ಈ ಹಡಗಿಗೆ ಅದು ಹೊಡೆದಾಗ ಈ ಹಡಗಿನಲ್ಲಿ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇರುವ ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ. ಇದೇ ಮತ್ಸ್ಯ ರೂಪದಿಂದ ಬರ್ತೇನೆ. ಈ ಮೀನಿಗೆ ಒಂದು ವಿಶೇಷ ಉಂಟು, ಕೊಂಬು. ಈ ಕೊಂಬಿಗೆ ಇದನ್ನು ಕಟ್ಟು. ತಥೋ ಲಯಾಂತೆ ತರವಸ್ಯ ಸ್ಥಾವರಸ್ಯ ಚರಸ್ಯ ಚ ಪ್ರಜಾಪತಿಸ್ತ್ವಂ ಭವಿತಾ ಸರ್ವಜ್ಞೋ ಧೃತಿಮಾನ್ ನೃಪಃ. ಪ್ರಳಯದ ಅವಧಿ ಮುಗಿದ ಮೇಲೆ ಮುಂದಿನ ಮನ್ವಂತರ ಶುರು ಆಗತ್ತೆ. ಆವಾಗಿನ ಮನು ನೀನೇ. ಆ ಮನುವಿನ ಸ್ಥಾನದಲ್ಲಿ ನೀನು ಕುಳಿತು ಶ್ರಾದ್ದ ದೇವ ಅನ್ನುವ ಹೆಸರಿನಿಂದ ಪಾಲನೆ ಮಾಡಬೇಕು. ಈ ಮನು ಮೊದಲು ಸತ್ಯವ್ರತ ಅಂತ ರಾಜರ್ಷಿ. ಈ ಮನ್ವಂತರ ಶುರುವಾದಾಗ ಶ್ರಾದ್ದ ದೇವ ಅಂತ ಅವನ ಹೆಸರು. ಶ್ರಾದ್ದ ದೇವ ಅಂತಂದರೆ ಗೊತ್ತಾಗದೆ ಹೋದರೂ ವೈವಸ್ವತ ಅಂದರೆ ಗೊತ್ತಾಗತ್ತೆ. ವೈವಸ್ವತ ಮನು. ವೈವಸ್ವತ ಅಂದರೆ ಸೂರ್ಯನ ಮಗ. ವೈವಸ್ವತ ಮನುವಿಗೆ ಇನ್ನೊಂದು ಹೆಸರು ಶ್ರಾದ್ದ ದೇವ ಅಂತ. ಅಂತಹ ಮನು ನೀನಾಗುತ್ತೀಯ. ಮನ್ವಂತರಾಧಿಪಶ್ಚಾಪಿ ಸರ್ವಪೂಜ್ಯೋ ಭವಿಷ್ಯಸಿ. ಆ ಮನ್ವಂತರದ ಒಡೆಯನಾಗಿ ಎಲ್ಲರ ಪೂಜೆಯನ್ನು ನೀನು ಸ್ವೀಕರಿಸುತ್ತೀಯ. ಮನು ಒಬ್ಬ ಅಲ್ಲ, 14 ಜನ ಇದ್ದಾರೆ. ಈಗ ನಾವು ಇರೋದು 7ನೆಯ ಮನ್ವಂತರದಲ್ಲಿ. ಮನ್ವಂತರ ಅಂತಂದರೆ ಮನುವಿನ ಆಳ್ವಿಕೆಯ ಕಾಲ. ಮನ್ವಂತರ ಅಂದರೆ ಮನುವಿನ ಆಳ್ವಿಕೆಯ ಕಾಲ. ಈ ಮನುವಿನ ಆಳ್ವಿಕೆಯ ಕಾಲ ಒಂದೊಂದು ಮನ್ವಂತರದಲ್ಲಿಯೂ ಸಪ್ತರ್ಷಿಗಳು, ಆಮೇಲೆ ಬೇರೆ ಬೇರೆ ಋಷಿಗಳು, ರಾಜರು, ಮನುಪುತ್ರರು, ವೇದವ್ಯಾಸರು ಎಲ್ಲರೂ ಬದಲಾಗ್ತಾರೆ. ಅದೆಲ್ಲವೂ ಒಂದು ಪೋಸ್ಟ್. ಇಂದ್ರ ಬದಲಾಗ್ತಾನೆ. ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ. ಹೀಗಾಗಿ ಮನುಗಳು 14 ಜನ ಇದ್ದಾರೆ. ಇವನು 7ನೆಯ ಮನು. ಇವನು ಮತ್ಸ್ಯರೂಪಿ ಪರಮಾತ್ಮನಿಂದ ಏನು ಉಪದೇಶವನ್ನು ಪಡೆದ ಅದೇ ಮತ್ಸ್ಯ ಪುರಾಣ. ಸೂತೌವಾಚ ಏವ ಮುಕ್ತೋ ಮನುಸ್ತೇನ ಪಪ್ರಚ್ಛ ಮಧುಸೂದನಂ ಭಗವನ್ ಕಿಯದ್ಭಿರ್ವರ್ಷೈ ಭವಿತ್ಯತ್ಯಂತರಕ್ಷಯ. ಆಗ ಮನು ದೇವರಿಗೆ ಕುರಿತು ಹೇಳಿದ, ದೇವರೇ, ನನಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದಿ, ಒಳ್ಳೆಯ ವರವನ್ನು ಕೊಟ್ಟೆ. ಆದರೆ ಈ ಪ್ರಳಯ ಎಷ್ಟು ಕಾಲದ ತನಕ ಇರುತ್ತೆ? ಸತ್ವಾನಿ ಚ ಕಥಂ ನಾಥ ರಕ್ಷಿಷ್ಯೆ ಮಧುಸೂದನ. ಎಲ್ಲ ಜೀವರನ್ನು ರಕ್ಷಣೆ ಮಾಡಬೇಕು ಅಂದೆ ನೀನು. ಹೇಗೆ ರಕ್ಷಣೆ ಮಾಡೋದು? ರಕ್ಷಣೆ ಮಾಡುವ ಬಗೆ ಏನು? ತ್ವಯಾ ಸಹ ಪುನರ್ಯೋಗ ಕಥಂ ವಾ ಭವಿತಾ ಮಮ. ನಿನ್ನ ಜೊತೆಗೆ ಮತ್ತೆ ಹೇಗೆ ನಾನು ಭೇಟಿಯಾದೇನು?
ಮತ್ಸ್ಯ ಉವಾಚ ಅದ್ಯ ಪ್ರಭೃತ್ಯನಾವೃಷ್ಟಿ ಭವಿಷ್ಯತಿ ಮಹೀತಲೆ ಯಾವದ್ವರ್ಷಶತಂ ಸಾಗ್ರಂ ದುರ್ಭಿಕ್ಷಮಶುಭಾವಹಂ. ಅದಕ್ಕೆ ಮತ್ಸ್ಯರೂಪಿ ಪರಮಾತ್ಮ ಹೇಳ್ತಾನೆ, ಇವತ್ತಿನಿಂದ ಮಳೆ ಅನ್ನೋದು ಇಲ್ಲ ಆಗತ್ತೆ. ಅವೃಷ್ಟಿಯೇ ಅನಾವೃಷ್ಟಿ. 1 ವರ್ಷ 100 ವರ್ಷದ ತನಕ ಅನಾವೃಷ್ಟಿ, ದುರ್ಭಿಕ್ಷ. ತತೋಲ್ಪ ಸತ್ವಕ್ಷಯದಾಹ ರಶ್ಮಯ ಸಪ್ತದಾರುಣಾ ಸಪ್ತ ಸಪ್ತೇರ್ಭವಿಷ್ಯಂತಿ ಪ್ರತಪ್ತಾಂಗಾರವರ್ಷಿಣ. ಸೂರ್ಯನ ಕಿರಣ ಜೋರಾಗುತ್ತೆ, ಬೆಂಕಿಯ ಮಳೆಯನ್ನು ಸುರಿಸುವ ಹಾಗೆ ಇರುತ್ತೆ ಅದು. ಅದರಿಂದ ಬೇಕಾದಷ್ಟು ಜನ ಸಾಯ್ತಾರೆ. ಔರ್ವಾನಲೋಪಿ ವಿಕೃತಿಂ ಗಮಿಷ್ಯತಿ ಯುಗಕ್ಷಯೇ. ಔರ್ವಾನಲೋಪಿ, ಅವರು ಸಮುದ್ರದ ನಡುವೆ ಇರುವ ಬೆಂಕಿ ಬಡಬಾನಲ ಅಂತ ಕರೀತಾರೆ. ಈಗನವರು ಅದನ್ನು ಹೀಲಿಯಂ ಅಂತ ಹೇಳಿ ಗುರುತಿಸ್ತಾರೆ. ಅಂತಹ ಔರ್ವಾನಲವು ಕೂಡ ಇಲ್ಲ ಆಗತ್ತೆ. ವಿಷಾಗ್ನಿಶ್ಚಾಪಿ ಪಾತಾಲಾತ್ ಸಂಕರ್ಷಣ ಮುಖಚ್ಯುತಃ ಭವಸ್ಯಾಪಿ ಲಲಾಟೋತ್ಥಃ ತೃತೀಯ ನಯನಾನಲಃ. ಪಾತಾಳದಿಂದ, ಸಂಕರ್ಷಣನ ಮುಖದಿಂದ ವಿಷ ಅಂತನ್ನೋದು ಎದ್ದು ಬರುತ್ತೆ. ತ್ರಿಜಗದ್ ನಿರ್ದಹನ್ ಕ್ಷೋಭಂ ಸಮೇಷ್ಯತಿ ಮಹಾಮುನೇ. ಸೂರ್ಯನ ಹಣೆಯ ಮಧ್ಯದಿಂದ, ಶಿವನ ಹಣೆಯ ಮಧ್ಯದಿಂದ ಅಗ್ನಿ ವರ್ಷವೇ ಆಗುತ್ತೆ. ಈ ರೀತಿ ಭೂಮಿ ಪೂರ್ಣ ಸುಟ್ಟು ಹೋದ ಹಾಗಾಗತ್ತೆ. ಆಕಾಶ ಮುಷ್ಮಣಾ ತಪ್ತಂ ಭವಿಷ್ಯತಿ ಪರಂತಪ ತತಃ ಸದೇವ ನಕ್ಷತ್ರಂ ಜಗದ್ಯಾಸ್ಯತಿ ಸಂಕ್ಷಯಂ. ಈ ರೀತಿ ಬೆಂಕಿಯಲ್ಲಿ ಬೇಯುತ್ತೆ. ಹೀಗೆ ಎಕ್ಸ್ಟ್ರೀಮ್ ಹೀಟಿಗೆ ಹೋದ ಮೇಲೆ ಮಳೆ ಶುರು ಆಗುತ್ತೆ. ಮಳೆ ಶುರು ಆಗಿ ಯಾವ ಪರಿ ಅಂತ ಹೇಳಿದ್ರೆ ಸಮುದ್ರ ಕ್ಷೋಭಮಾಗತ್ಯ ಚೈಕತ್ವೇನ ವ್ಯವಸ್ಥಿತಾ. ಸಮುದ್ರಗಳಿಗೆ 3 ಸಮುದ್ರ ಅಂತಲೇ ಅನ್ಸಲ್ಲ, ಜಗತ್ತಿಡೀ ಒಂದೇ ಸಮುದ್ರ ಅಂತ ಅನ್ನಿಸುತ್ತೆ. ವೇದನಾವಮಿಮಾಂತ ಗೃಹ್ಯ ಸತ್ವಬೀಜಾನಿ ತರ್ವಶಃ ಆರೋಪ್ಯ ರಜ್ಜುಯೋಗೇನ ಮತ್ಪ್ರದತ್ತೇನ ಸೂರತಾ. ಪೂರ್ಣ ಸಮುದ್ರ ಎಲ್ಲ ಕಡೆ. ಇದು ಮನ್ವಂತರ ಪ್ರಳಯದ ಕಥೆ. ನೆನಪಿಡಿ, ಮಹಾಪ್ರಳಯ ಅಲ್ಲ. ಮಹಾಪ್ರಳಯದ ಸ್ವರೂಪ ಬೇರೆ, ಮನ್ವಂತರ ಪ್ರಳಯದ ಸ್ವರೂಪ ಬೇರೆ. ಪ್ರಳಯ ಆಗಲಿ ಸೃಷ್ಟಿಯಾಗಲಿ ಬಹಳ ಕಾಲ ತೆಗೆದುಕೊಳ್ಳುತ್ತೆ. ಅದು ಸ್ವಲ್ಪ ಕಾಲ ಅಂತ ಅಲ್ಲ, ಬಹಳ ಕಾಲ ತೆಗೆದುಕೊಳ್ಳುತ್ತೆ. ವೇದನಾವಮಿಮಾಂ ಗೃಹ್ಯ ಸತ್ವಬೀಜಾನಿ ತರ್ವಶಃ. ವೇದವೆಂಬ ಹಡಗನ್ನು ಸ್ವೀಕರಿಸಿ ಎಲ್ಲ ಜೀವಿಗಳ 2 ಜೋಡಿಗಳನ್ನು ಇಟ್ಟುಕೊಂಡು ಸಂಯಮ್ಯ ನಾವಂ ಮಚ್ಛೃಂಗೇ ಮತ್ಸ್ಯಭಾವಾಭಿರಕ್ಷಿತಃ. ನಾನು ಕೊಡ್ತೇನೆ ಒಂದು ಹಗ್ಗವನ್ನು. ಆ ಹಗ್ಗವನ್ನು ಕಟ್ಟಿಡು. ಯಾರಿಗೆ? ಮತ್ಸ್ಯರೂಪಿಯಾದ ನನ್ನ ಮೂತಿಯಲ್ಲಿರುವ ಕೊಂಬಿಗೆ. ಇದು ವೇದನಾವಂ ಅಂತಾರೆ. ವೇದವೆಂಬ ಹಡಗು. ವೇದವೆಂಬ ಹಡಗು ಬಹಳ ಮಹತ್ವದ ಪ್ರತಿಮೆ ಇದು. ವೇದವೆಂಬ ಹಡಗು ನೋಡಿ, ಅಪೌರುಷೇಯವಾದ ವೇದ ಒಂದು ಇದ್ದರೆ ಜನ ದಾರಿ ತಪ್ಪಿದರೂ ವೇದ ಹಾಗೇ ಇರುತ್ತೆ. ಇವಾಗ ಒಂದು ಪರಂಪರೆ ಇರುತ್ತೆ. ಆ ಒಂದು ಪರಂಪರೆ ಅನ್ನೋದಿದ್ದಾಗ ಪರಂಪರೆಯಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಅದು ಯಾವುದೇ ಪರಂಪರೆ ಆಗಿರಬಹುದು. ತಂದೆ ಒಳ್ಳೆಯವನು, ಮಗ ಕೆಟ್ಟವನು, ಅವನ ಮಗ ಒಳ್ಳೆಯವನು, ಅವನ ಮಕ್ಕಳು 3 ಜನ ಕೆಟ್ಟವರೇ ಇರ್ತಾರೆ. ತಂದೆ, ತಾತ, ಮೊಮ್ಮಗ.
ಆ ಮೊಮ್ಮಗನ ಮಗ ಒಬ್ಬ ಕರೆಕ್ಟಾದವನೇ ಬರ್ತಾನೆ. ಅವನು ಹೇಗೆ ತನ್ನ ಒಳ್ಳೆತನವನ್ನು ರೀಗೇನ್ ಮಾಡ್ತಾನೆ, ಮತ್ತೆ ಗಳಿಸ್ತಾನೆ? ಈ ಲೋಕದಲ್ಲಿ ಆದರೆ ಸಜ್ಜನರ ಸಹವಾಸದಿಂದ, ಲೋಕ ಶುರು ಆಗಬೇಕಾದ್ರೆ ವೇದದಿಂದ. ಲೋಕ ಇನ್ನೂ ಶುರು ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ, ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಬರಬೇಕು. ಮಧ್ಯದಲ್ಲಿ ಶೂನ್ಯ ಉಂಟು, ಆಗಲೂ ವೇದ ಇರುತ್ತೆ. ವೇದ ಅನ್ನೋದು ಆ ತರಹ ನಿತ್ಯ. ವೇದ ಅನ್ನೋದು ನಿತ್ಯ, ವೇದ ಅನ್ನೋದು ಅಪೌರುಷೇಯ. ಆ ನಿತ್ಯವಾದ ಅಪೌರುಷೇಯವಾದ ವೇದದ ಬೆಂಬಲದಿಂದ ಎಲ್ಲರೂ ತಮ್ಮ ಒಳಗನ್ನು ಸರಿ ಮಾಡ್ಕೋತಾರೆ. ವೇದ ಅನ್ನೋದು ನಮ್ಮನ್ನು ಸರಿ ಮಾಡಿಕೊಳ್ಳಿಕ್ಕೆ ಕೊಟ್ಟಿರುವಂತಹ ಒಂದು ಅದ್ಭುತವಾದ ಔಷಧಿ. ಪರಂಪರೆಯಲ್ಲಿ ಯಾರೋ ಒಬ್ಬರು ತಪ್ಪಿದರೂ ಕೂಡ ಇನ್ನೊಬ್ಬರು ಸರಿಯಾಗ್ತಾರೆ. ನೋಡಿ, ಪ್ರಖ್ಯಾತವಾದ ಪರಂಪರೆಯನ್ನೇ ನಾವು ನೋಡೋಣ. ಬ್ರಹ್ಮದೇವರ ಮಗ ಕಾಶ್ಯಪರು, ಕಾಶ್ಯಪರ ಮಗ ಹಿರಣ್ಯಕಶಿಪು, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಹಿರಣ್ಯಕಶಿಪು ಅಯೋಗ್ಯ, ಪ್ರಹ್ಲಾದ ಯೋಗ್ಯ. ಪ್ರಹ್ಲಾದನ ಮಗ ವಿರೋಚನ, ಅವನ ಯೋಗ್ಯ. ವಿರೋಚನನ ಮಗ ಬಲಿ, ಅವನು ಯೋಗ್ಯ. ಈ ರೀತಿ ಪರಂಪರೆ ಬರುತ್ತೆ. ಇದೇ ಕೆಲವೊಮ್ಮೆ ಎಲ್ಲ ಕಡೆ ಕಂಟಿನ್ಯೂ ಆಗತ್ತೆ. ಎಲ್ಲ ಪರಂಪರೆಗಳಲ್ಲಿ ಹೀಗೆ ಕಂಟಿನ್ಯೂ ಆಗುತ್ತೆ. ಇವ್ರನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಒಂದು ಮಾರ್ಗ ಯಾವುದು? ಯಾವುದೋ ಒಂದು ಪರಂಪರೆ ಅಂತಲೇ ಇಟ್ಟುಕೊಳ್ಳಿ, ಅದು ಯಾವುದೇ ಪರಂಪರೆ ಆಗಿರಬಹುದು. ತಪ್ಪು ಒಬ್ಬರು ಕೆಟ್ಟವರು ಇದ್ದೇ ಇರ್ತಾರೆ, ಅಥವಾ ಒಬ್ಬರು ಸುಮಾರಾದವರು ಇದ್ದೇ ಇರ್ತಾರೆ. ಅವರು ಕೂಡ ಚೇತರಿಸಿಕೊಂಡು ಒಳ್ಳೆಯ ದಾರಿ ಹಿಡಿಲಿಕ್ಕೆ ಒಂದು ಅದ್ಭುತವಾದ ಮಾರ್ಗ ಇದೆ ನಮ್ಮಲ್ಲಿ, ವೇದ. ಅದೇ ಇಲ್ಲಿ ಹೇಳೋದು, ವೇದನಾವಮಿಮಂ ಗೃಹ್ಯ. ವೇದನಾವಂ, ವೇದವೆಂಬ ಹಡಗನ್ನು ಹಿಡಿದುಕೋ. ಅಂದರೆ ಅದು ವೇದದ ಸಂಕೇತ. ಆ ದೋಣಿ ಎನ್ನುವುದು ಸುಮ್ಮನೆ ದೋಣಿ ಅಲ್ಲ. ಅಂದರೆ ವೇದಾಭಿಮಾನಿ ಯಾರ್ಯಾರಿದ್ದಾರೋ ಅವರೆಲ್ಲರ ಶಕ್ತಿ ಆ ದೋಣಿಯಲ್ಲಿ ಇರುತ್ತೆ ಅಂತ ಅರ್ಥ. ವೇದನಾವಂ, ವೇದವೆಂಬ ದೋಣಿ ಅಲ್ಲಿ ಇದೆ. ಆ ವೇದವೆಂಬ ದೋಣಿಯಲ್ಲಿ ಇವನು ಕೂತಿರ್ತಾನೆ. ಅಂದರೆ ವೇದಾಭಿಮಾನಿಗಳ ಅನುಗ್ರಹವನ್ನು ಪಡೆದು ಪರಂಪರೆಯನ್ನು ಮುಂದುವರಿಸ್ತಾನೆ. ಏಕಸ್ಥಾಸ್ಯಸಿ ದೇವೇಶು ದಗ್ಧೇಶ್ವಪಿ ಪರಂತಪ ಸೋಮ ಸೂರ್ಯಾವಹಂ ಬ್ರಹ್ಮ ಚತುರ್ಲೋಕ ಸಮನ್ವಿತಃ. ಇದು ಪುರಾಣದ ಭಾಷೆ. ಎಲ್ಲ ದೇವತೆಗಳು ಸುಟ್ಟು ಹೋದ ಮೇಲೂ ಕೂಡ ನೀನೊಬ್ಬ ಇರುತ್ತೀಯಾ, ಪುರಾಣದ ಭಾಷೆ ಇದು. ಅಲ್ಲ, ದೇವತೆಗಳಿಗಿಂತ ಮನು ಚಿಕ್ಕವ ಅಂತ ನಮಗೆ ಗೊತ್ತಿದೆ. ಏಕೆಂದರೆ ವೇದನಾವಂ ಅಂತ ಉಂಟು ನೋಡಿ. ವೇದಾಭಿಮಾನಿಗಳು ಇರುವಂತಹ ನಾವೇ. ವೇದಾಭಿಮಾನಿಗಳು ಇವನಿಗಿಂತ ದೊಡ್ಡವರ, ಇವನಿಗಿಂತ ಜ್ಞಾನಿಗಳ, ಇವನಿಗಿಂತ ಭಗವದ್ಭಕ್ತರ, ಎಲ್ಲ ಇದೆ. ಅಲ್ಲಿ ಅವನು ಕೂತಿರ್ತಾನಂತೆ. ದೇವತೆಗಳು ಹೋದ ಮೇಲೂ ಕೂಡ ಇವನಿರ್ತಾನಂತೆ. ಇದು ಹೇಗೆ? ಅವನ ಮನಸ್ಸಿನ ನಿಯಾಮಕರಾಗಿ ಅವರಿಗೆ ಬಂದ ಪೋರ್ಟ್ಫೋಲಿಯೋವನ್ನು ನಿರ್ವಹಿಸೋದು ಬೇಡವೇ ದೇವತೆಗಳು? ಇಲ್ಲೊಂದು ಪ್ರಮೇಯ ರಹಸ್ಯ ಇದೆ. ಪ್ರತಿಯೊಬ್ಬ ದೇವತೆಯೂ ಕೂಡ ಪೋರ್ಟ್ಫೋಲಿಯೋ ಅವನಿಗದೇ ಇರುತ್ತೆ, ಆ ಪದವಿ ಇರಲ್ಲ. ಇವಾಗ ಇಂದ್ರ ಇದ್ದಾನೆ. ಇದನ್ನು ನಾನು ಹೆಂಗೆ ಹೇಳಬೇಕೋ ಗೊತ್ತಾಗಲ್ಲ. ಇಂದ್ರ ಇದ್ದಾನೆ. ಅವನು ಈಗ ಇರುವ ಇಂದ್ರ 8ನೇ ಕಕ್ಷೆಯ ಪುರಂದರ. ಮುಂದಿನ ಮನ್ವಂತರದಲ್ಲಿ ಅವನು ಪುರಂದರ ಇಂದ್ರ ಆಗಿರಲ್ಲ,
ಆದರೆ ಮನೋಭಿಮಾನಿಯಾಗಿರ್ತಾನೆ. ಮುಂದಿನ ಮನ್ವಂತರದಲ್ಲಿ ಬಲಿ ಇಂದ್ರ ಆಗ್ತಾನೆ. ಆ ಇಂದ್ರ ಮನೋಭಿಮಾನಿಯಾಗಿ ಇರಲ್ಲ. ಅಂದರೆ ಮುಂದಿನ ಮನ್ವಂತರದ ಇಂದ್ರ ಬಲಿ ಅವನು ಮನೋಭಿಮಾನಿ ಅಲ್ಲ. ಈ ಮೊದಲು ಯಮ ಇಂದ್ರ ಆಗಿರೋದಿದೆ, ಅಶ್ವಿದೇವತೆಗಳು ಇಂದ್ರ ಆಗಿದ್ದಿದೆ, ಮುಖ್ಯ ಪ್ರಾಣ ಇಂದ್ರ ಆಗಿದ್ದಿದೆ. ಆವಾಗ ಬೇರೆ ದೇವತೆಗಳು ತಮ್ಮ ತಮ್ಮ ಪೋರ್ಟ್ಫೋಲಿಯೋ ಏನಿದೆ ಈ ಅಭಿಮಾನವನ್ನು ಜೀವರಲ್ಲಿ ಇಡಬೇಕು ಅಂತ ಅವ್ರು ಮಾತ್ರ ಆಗಿರ್ತಾರೆ. ಬಹಳ ವಿಚಿತ್ರ ಪ್ರಮೇಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀನೊಬ್ಬ ಇರ್ತೀಯ, ಉಳಿದವರೆಲ್ಲರೂ ಆ ಪದವಿಯನ್ನು ಕಳ್ಕೊಂಡಿರ್ತಾರೆ, ಮತ್ತೆ ಪದವಿಯನ್ನು ಪಡಿತಾರೆ. ಕೆಲವರು ಮುಂದುವರಿತಾರೆ, ಕೆಲವರು ಬೇರೆ ಆಗ್ತಾರೆ. ಏನಾಗುತ್ತೆ, ಎಲ್ಲರದ್ದು ಒಂದೇ ರೀತಿ ಇರಲ್ಲ. ಇವಾಗ ಮುಂದಿನ ಮನ್ವಂತರದಲ್ಲಿಯೂ ಈಗ ಯಾರು ಮುಖ್ಯ ಪ್ರಾಣನಾಗಿರ್ತಾನೆ ಅವನೇ ಮುಖ್ಯ ಪ್ರಾಣ. ಮುಂದಿನ ಮನ್ವಂತರದಲ್ಲಿ ಇಂದ್ರ ಕೇವಲ ಮನೋಭಿಮಾನಿಯಾಗಿರ್ತಾನೆ, ಪುರಂದರ ಇಂದ್ರ ಆಗಿ ಇರಲ್ಲ. ಈ ತರಹದ ಒಂದು ಬದಲಾವಣೆಗಳೆಲ್ಲ ಆಗತ್ತೆ. ಆದರೆ ನೀನು ಮನುವೇ ಆಗಿರ್ತೀಯ, ಮನು ಎಂಬ ಅಧಿಪತಿಯೇ ಆಗಿರ್ತೀಯ ಅಂತ ಹೇಳ್ತಾನೆ. ಇದು ಪುರಾಣದ ಅತ್ಯಂತ ಗುಟ್ಟಿನ ಭಾಷೆ. ಅಲ್ಲಿರೋದು ಹೀಗೆ: ಏಕಸ್ಥಾಸ್ಯಸಿ ದೇವೇಶು ದಗ್ಧೇಶ್ವಪಿ ಪರಂತಪ. ದೇವತೆಗಳೆಲ್ಲ ದಗ್ಧರಾದ ಮೇಲೆ ನೀನೊಬ್ಬನೇ ಇರ್ತೀಯಾ ಅಂದರೆ ಹೀಗೆ, ನೀನೊಬ್ಬ ಪೋಸ್ಟಿನಲ್ಲಿ ಇರ್ತೀಯ, ಉಳಿದವರೆಲ್ಲ ಪೋಸ್ಟಿನಿಂದ ಆಚೆ ಬರ್ತಾರೆ ಅಂತ ಅಷ್ಟೇ ಅರ್ಥ. ಸೋಮ ಸೂರ್ಯಾವಹಂ ಬ್ರಹ್ಮ ಚತುರ್ಲೋಕ ಸಮನ್ವಿತಃ ನರ್ಮದಾ ಚ ನದಿ ಪುಣ್ಯ ಮಾರ್ಕಂಡೇಯೋ ಮಹಾನ್ ರುಚಿ ಭವೋ ವೇದಾಸ್ಪುರಾಣಾನಿ ವಿದ್ಯಾಭಿಸ್ತರ್ವತೋ ವೃತಂ ತ್ವಯಾ ಸಾರ್ಧಮಿದಂ ವಿಶ್ವಂ ಸ್ಥಾಸ್ಯತ್ಯಂತರ ಸಂಕ್ಷಯೇ. ಕೆಲವರೆಲ್ಲ ಹಾಗೇ ಉಳಿದಿರ್ತಾರೆ ನೋಡಿ, ನಿನ್ನ ಜೊತೆಗೆ ಕೆಲವರು ಹಾಗೇ ಉಳಿದಿರ್ತಾರೆ. ಯಾರು? ಸೋಮ ಮತ್ತು ಸೂರ್ಯ, ಸೂರ್ಯ ಮತ್ತು ಚಂದ್ರ ಹಾಗೇ ಇರ್ತಾರೆ. ಮುಂದಿನ ಮನ್ವಂತರಕ್ಕೂ ಅವರೇ ಸೂರ್ಯಚಂದ್ರರು. ಮನ್ವಂತರಾಧಿಪತಿ ಮತ್ತು ಇವನು ಯಾರು? ಮನು, ಇಂದ್ರ, ಇಷ್ಟು ಮಾತ್ರ ಚೇಂಜ್ ಆಗೋದು. ಉಳಿದಂತೆ ಎಲ್ಲರೂ ಇರ್ತಾರೆ. ಬ್ರಹ್ಮ ಅಹಂ, ನಾನು ನಿನ್ನ ಜೊತೆಗಿರ್ತೇನೆ, ನಾನು ಬದಲಾಗುವಲ್ಲ. ಆಮೇಲೆ ಬ್ರಹ್ಮ, ನಾಲ್ಮುಗ ಬ್ರಹ್ಮ, ಮಾರ್ಕಂಡೇಯ. ಆಮೇಲೆ ನರ್ಮದಾ ಚ ನದಿ ಪುಣ್ಯ, ನರ್ಮದಾ ನದಿ ಹಾಗೇ ಇರುತ್ತೆ. ಮಾರ್ಕಂಡೇಯೋ ಮಹಾನ್ ಋಷಿ, ಮಾರ್ಕಂಡೇಯರು ಅವರು ಬಹಳ ಯುಗ ಬಹಳ ಮನ್ವಂತರಗಳಲ್ಲಿ ಇರುವವರು, ಚಿರಜೀವಿಗಳು, ಕಲ್ಪಾಂತ ಆಯುಷ್ಯ. ಈ ಮಾರ್ಕಂಡೇಯರಿದ್ದಾರಲ್ಲ, ಆ ಮಾರ್ಕಂಡೇಯರು ಧರ್ಮರಾಜನಿಗೊಂದು ಮಾತು ಹೇಳ್ತಾರೆ. ಇದೇ ತರಹ ಕಾಡಿನಲ್ಲಿ ರಾಮನು ಕೂಡ ಬಿಲ್ಲು ಹಿಡಿದು ತಿರುಗಿದ್ದನ್ನು ನಾನು ಇದೇ ಕಣ್ಣಿನಿಂದ ನೋಡಿದ್ದೇನೆ. ನಾನು ಅದೇ ಕಣ್ಣಿನಿಂದ ನೀನು ಜೂಜಿನಲ್ಲಿ ಸೋತು ಕಾಡಿನಲ್ಲಿ ತಿರುಗಾಡೋದನ್ನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಮಾರ್ಕಂಡೇಯರು. ಅಂದರೆ ಎಂಥ ಚಿರಜೀವಿತ್ವ. ಅವನು ಅದನ್ನು ಕೇಳ್ತಾನೆ, ದೀರ್ಘಾಯುಷ್ಯದ ಲಾಭ ಏನು, ದೀರ್ಘಾಯುಷ್ಯದ ಪ್ರಾಬ್ಲಮ್ ಏನು ಅಂತ. ಯಾಕೆಂದರೆ ಯಾವುದೇ ಒಂದಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಒಳ್ಳೆಯ ಅಂಶ ಇರುತ್ತಲ್ವಾ. ದೀರ್ಘಾಯುಷ್ಯದ ಪ್ರಾಬ್ಲಮ್ ಏನು? ಅದೇನು ಅಂದರೆ ನಮಗೆ ಪ್ರಿಯರಾದವರು ಯಾರೂ ಇರಲ್ಲ, ನಮ್ಮ ಜೊತೆಗೆ ಕನ್ವೆ ಮಾಡುವವರೇ ಇಲ್ಲ ಆಗಿಬಿಡತ್ತೆ. ದೀರ್ಘಾಯುಷ್ಯದ ಪ್ರಾಬ್ಲಮ್ ಏನು ಅಂದರೆ, ಒಂದು ಕಾಲದಲ್ಲಿ ಯಾರು ಅತ್ಯಂತ ಕೆಟ್ಟವನೋ ಅವನು ವಂಶ ಇವತ್ತು ಚೆನ್ನಾಗಿ ಮೆರೆಯೋದನ್ನು ನೋಡ್ತೇವೆ. ಕುಲಾನಿ ಅಕುಲತಾಂ ಯಾಂತಿ, ಅಕುಲಾನಿ ಕುಲೀನತಾಂ. ಒಳ್ಳೆ ಕುಲಗಳೇನಿರುತ್ತೆ ಎಲ್ಲ ನಾಶ ಆಗೋಗೋದು ಎದುರುಗಡೆ ಕಂಡಿರುತ್ತೆ. ತೀರಾ ಆ ಕಾಲದಲ್ಲಿ ತೀರಾ ತಿರಸ್ಕೃತರಾದವರು, ದುಷ್ಟರು, ಮೂರ್ಖರು ಈ ಕಾಲದಲ್ಲಿ ಎದ್ದು ಮೆರಿತಾ ಇರ್ತಾರೆ. ಅವರು ವಂಶ, ಅವ್ರನ್ನ ಪೂಜಿಸ್ತಾ ಇರ್ತಾರೆ. ಈ ಪರಂಪರೆಯಲ್ಲಿ ಬಂದ್ಬಿಟ್ಟು ಅವ್ರ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರನ್ನ ಕಂಡವರು ಮಾರ್ಕಂಡೇಯರಿರ್ತಾರೆ. ಅಯ್ಯೋ ದೇವ್ರೆ ಅಂತ ಅನ್ಕೋತಾರೆ ಅವರು. ನಾನು ಇದನ್ನೆಲ್ಲ ಕಣ್ಣಲ್ಲಿ ನೋಡ್ತೇನೆ.
ಈ ಕುಲದ ಬದಲಾವಣೆ, ಈ ಸಮಸ್ಯೆಗಳು, ಇದನ್ನೆಲ್ಲ ನೋಡುವ ದೌರ್ಭಾಗ್ಯ. ಕುಲಾನಿ ಅಕುಲತಾಮ್ಯಾಂತಿ ಪ್ರಾಬ್ಲಮ್. ಕುಲಧರ್ಮ ಎಲ್ಲ ನಾಶ ಆಗತ್ತೆ. ಸಂಪತ್ತಿನಿಂದ ಕೂಡಿದವರು ಮುಂದೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಬಡವರಾಗಿ ಬೀದಿಯಲ್ಲಿರ್ತಾರೆ. ಒಂದು ಕಾಲದಲ್ಲಿ ಬೀದಿಯಲ್ಲಿದ್ದವರು ಕ್ರಮೇಣ ಎತ್ತರದ ಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಬೇಕಾಗತ್ತಪ್ಪ. ದುಷ್ಟರಾದವರು ಶಿಷ್ಟರಾಗೋಗಿರ್ತಾರೆ, ಶಿಷ್ಟರಾದವರೆಲ್ಲ ದುಷ್ಟರಂತೆ ತೋರ್ತಾ ಇರ್ತಾರೆ ಮುಂದಿನ ಜಗತ್ತಿಗೆ. ಅದನ್ನು ನೋಡಬೇಕಾಗತ್ತೆ. ಸತ್ಯ ಎಲ್ಲ ಸುಳ್ಳಾಗೋಗಿರುತ್ತೆ, ಸುಳ್ಳೆಲ್ಲ ಸತ್ಯ ಆಗೋಗಿರುತ್ತೆ. ಅದನ್ನೆಲ್ಲ ನೋಡಬೇಕಾಗತ್ತೆ ನಾನು ಈ ಕಣ್ಣಿನಲ್ಲಿ. ಇದು ದೀರ್ಘಾಯುಷ್ಯದ ಸಮಸ್ಯೆ. ಸರಿ, ದೀರ್ಘಾಯುಷ್ಯದ ಒಳ್ಳೆಯದೇನು, ಒಳಿತು ಏನು? ದೀರ್ಘಾಯುಷ್ಯದ ಒಳಿತು ಏನು ಅಂತಂದರೆ ಚಿರಭೋಗ, ಆಮೇಲೆ ಸತ್ಯಜ್ಞಪ್ತಿ. ಸತ್ಯಜ್ಞಪ್ತಿಶ್ಚಿರಾಭೋಗ. ನಾವು ಎಳಸುತನದಿಂದ ಕೂಡಿರ್ತೇವೆ. ನಾವೊಂದು ಸಿದ್ಧಾಂತವನ್ನು, ನಾವೊಂದು ಜಗತ್ತಿನ ನಡೆಯನ್ನು ತೀರಾ ಬೇಗ ಏನೇನೋ ಗ್ರಹಿಸ್ಬಿಟ್ಟಿರ್ತೇವೆ. ಕ್ರಮೇಣ ನಮಗೆ ಯಾವುದು ಸತ್ಯ ಅಂತ ಗೊತ್ತಾಗತ್ತೆ. ಅದರಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ. ಇವಾಗ ಅರ್ನೆಸ್ಟೋ ಚಗುವೆರಾ ಅಂತವ್ರು ಇದ್ದಿದ್ದರೆ, ಅಯ್ಯೋ ದೇವರೇ, ನಾವು ಯಾವುದನ್ನು ಇಟ್ಕೊಂಡು ಏನು ಮಾಡಿದ್ವಿ ಅಂತ ಅನ್ನಿಸ್ತಾ ಇರ್ತಿತ್ತೇನೋ. ಇವತ್ತೆಲ್ಲ ಪ್ರಧಾನರಾದವರು ಕಾರ್ಲ್ ಮಾರ್ಕ್ಸ್ ಇದ್ದಿದ್ದರೆ ನನ್ನ ಸಿದ್ಧಾಂತ ತಪ್ಪು ಅಂತ ಅನ್ನಿಸ್ತಾ ಇತ್ತೋ ಏನೋ ಅವನಿಗೆ, ಯಾರಿಗೂ ಗೊತ್ತು. ಅದು ಎಲ್ಲರಿಗೂ ಅನ್ವಯ. ನಾವು ಏನೋ ಬರೆದಿದ್ದು ಏನೋ ಆಗೋಗಿದೆಯಲ್ಲ, ಪ್ರಾಯ ಅಂಬೇಡ್ಕರ್ಗೂ ಹಾಗೆ ಅನ್ನಿಸ್ಬಹುದೋ ಏನೋ, ಗಾಂಧಿಗೂ ಹಾಗೆ ಅನ್ನಿಸ್ಬಹುದೋ ಏನೋ. ನಾವು ಏನೋ ಬರೆದ್ವಿ, ಅಯ್ಯೋ ಇವಾಗೇನು ಆಗೋಗಿದೆ, ನಾವು ಏನು ಹೇಳ್ತಾ ಇರೋದು, ಇವರೇನು ಮಾಡ್ತಾ ಇರೋದು ಅಂತ ಅವ್ರಿಗೆ ಅನ್ಸತ್ತೋ ಏನೋ. ಅಥವಾ ನಾವು ಪರಿಷ್ಕಾರ ಮಾಡಬೇಕಿತ್ತು ಅಂತ ಅನ್ನಿಸಿದ್ದನ್ನು ಪರಿಷ್ಕಾರ ಮಾಡಲಿಕ್ಕಾಗತ್ತೆ, ಲಾಂಜಿವಿಟಿ ಇದ್ದರೆ, ದೀರ್ಘಕಾಲ ಇದ್ದರೆ. ಇಲ್ಲ ಅಂತಂದರೆ ಅದನ್ನು ಸರಿಪಡಿಸೋ ಮೊದಲೇ ಸತ್ತೋಗಿರ್ತೇವೆ. ಕರೆಕ್ಷನ್ ನಮ್ಮ ಕಾಲದಲ್ಲಿದ್ದ ಪರಿಸ್ಥಿತಿಯಿಂದ ಒಂದು ಅಂತ ತೀರ್ಮಾನ ಮಾಡಿರ್ತೇವೆ, ಒಂದು ಸತ್ಯವನ್ನು. ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇದೆ, ಅದು ಶಾಶ್ವತ ಸತ್ಯ ಅಂತ ಅಂದುಕೊಂಡಿರ್ತೇವೆ. ಆದರೆ ಅದು ಹಾಗಾಗಿರಬೇಕು ಅಂತ ಇಲ್ಲ. ನಮ್ಮ ಕಾಲದ ಶಾಶ್ವತ ಸತ್ಯ ಅಂತ ಅಂದುಕೊಂಡಿದ್ದು ಬಿದೋಗಿರುತ್ತೆ. ಕ್ರಾಂತಿ ಆದ ಕೂಡಲೇ ಎಲ್ಲ ಸರಿ ಹೋಗುತ್ತೆ ಅಂತ ಎಷ್ಟು ಜನ ಅಂದುಕೊಂಡಿದ್ರು? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ಕೂಡಲೇ ಎಲ್ಲ ಸರಿ ಹೋಗುತ್ತೆ ಅಂತ ಎಷ್ಟು ಜನ ಅಂದುಕೊಂಡಿದ್ರು? ನಂತರದ ದಿನಗಳನ್ನು ಅವ್ರು ನೋಡ್ಲಿಕ್ಕೆ ಉಳಿಲೇ ಇಲ್ಲ. ಪ್ರಾಯ ಅವ್ರಿಗೆ ಅಂತಿರಬೇಕು, ನಾವೇನು ಅಂದ್ಕೊಂಡು ಸ್ವಾತಂತ್ರ್ಯ ತಂದೆವು, ಇದು ಏನಾಗ್ತಾ ಇದೆ ಅಂತ. ಅದರಿಂದಾಗಿ ಈ ಚಿರಜೀವಿಕೆಯ ಒಳಿತು ಏನು ಅಂದರೆ ಸತ್ಯವನ್ನು ತಿಳಿದ ಹಾಗಾಗತ್ತೆ. ಆಮೇಲೆ ಚಿರಾಭೋಗ. ನಾಶ ಏನಂದರೆ ಮಿತ್ರನಾಶ. ಪ್ರಾಬ್ಲಮ್ ಏನು ಅಂದರೆ, ದೀರ್ಘಾಯುಷ್ಯದ ಪ್ರಾಬ್ಲಮ್ ಏನು ಅಂದರೆ ಮಿತ್ರನಾಶ. ನನ್ನ ಜೊತೆಗೆ ಹುಟ್ಟಿದವರೆಲ್ಲ ಸತ್ತೋಗಿರ್ತಾರೆ, ನಾನೊಬ್ಬನೇ ಇರ್ತೇನೆ ಅಲ್ವಾ. ನಾನು ಒಬ್ರಿಗಾಗಿದ್ದನ್ನು ಹಾಗೆ ನೋಡಿದ್ದೇನೆ. ಅಯ್ಯೋ ನನ್ನ ವಯಸ್ಸಿನವರೆಲ್ಲ ಹೋಗಿಬಿಟ್ಟಿದ್ದಾರೆ, ಇನ್ನೂ ನಾನು ಹೋಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದವ್ರನ್ನ ನಾನು ನೋಡಿದ್ದೇನೆ. ಅದರಿಂದಾಗಿ ಮಾರ್ಕಂಡೇಯರು ಈ ತರಹ ಹೇಳ್ತಾರೆ. ಮಹಾಭಾರತದಲ್ಲಿ ಈ ಒಳನೋಟವನ್ನು ಮಾರ್ಕಂಡೇಯರು ನಮಗೆ ನೀಡಿದ್ದಾರೆ. ಮನುಷ್ಯ ಜೀವನದ ಬದುಕಿನ ಒಳನೋಟಗಳು ಇವೆಲ್ಲ. ಇದನ್ನು ನೀವು ಬೇರೆ ಎಲ್ಲಿಂದಲೂ ನೀವು ಗ್ರಹಿಸಲಿಕ್ಕೆ ಆಗೋಲ್ಲ. ಯಾಕೆಂದರೆ ಚಿರಜೀವಿಗಳಾಗಿರೋಲ್ಲ ಯಾರೂ ಕೂಡ. ಏನು ಹಬ್ಬಬ್ಬ ಅಂದರೆ 70 ವರ್ಷ ಬದುಕಿರಬಹುದೇ, 80. ಪ್ರಜ್ಞಾಪೂರ್ವಕವಾಗಿ ಹೊಸದನ್ನು ಸ್ವೀಕರಿಸ್ತಾ ಜಗತ್ತಿಗೆ ಸ್ಪಂದಿಸ್ತಾ ಎಷ್ಟು ದಿವಸ ಅಂತ ಇರಲಿಕ್ಕೆ ಸಾಧ್ಯ? 80 ಆದಮೇಲೆ 90 ಆದಮೇಲೆ ಇನ್ನು ನಾವು ಹೊಸದನ್ನು ಕಲಿಯೋಲ್ಲ ಅಂತ. ಸಾಮಾನ್ಯ 80 ಆದಮೇಲೆ ಉತ್ಸಾಹ ಹೋಗಿಬಿಡುತ್ತೆ. ಅವರು ಹೊಸದನ್ನು ಕಲಿಯೋದತ್ತ ಬಿಟ್ಟುಬಿಡ್ತಾರೆ, ಹೊಸದಕ್ಕೆ ಸ್ಪಂದಿಸೋದು ಬಿಟ್ಟುಬಿಡ್ತಾರೆ. ಬಿಟ್ಟುಬಿಡಿ ನಮ್ಮ ಪಾಡಿಗೆ ನಾವಿರ್ತೇವೆ ಅಂತಾರೆ.
ಆದರೆ ಮಾರ್ಕಂಡೇಯರು ಹಾಗಲ್ಲ, ಎಷ್ಟು ವರ್ಷಗಳ ಕಾಲ ನೋಡಿದ್ದಾರೆ. ಹೀಗಾಗಿ ನಿನ್ನ ಜೊತೆಗೆ ಅವರಿರ್ತಾರೆ ಅಂತಾನೆ ದೇವರು. ನರ್ಮದಾ ಚ ಮಹಾಪುಣ್ಯ ನದಿ ಪುಣ್ಯ ಮಾರ್ಕಂಡೇಯೋ ಮಹಾನ್ ರುಚಿ ಭವೋ ವೇದಾ ಪುರಾಣಾನಿ. ಸದಾಶಿವ ಇರ್ತಾನೆ ನಿನ್ನ ಜೊತೆಗೆ. ಆಮೇಲೆ ವೇದಗಳು ಇರುತ್ತವೆ, ಪುರಾಣಗಳು ಇರ್ತವೆ. ನಮ್ಮ ಹಿಂದಿನವರು ತೀರಾ ಹಳೆ ಕಾಲದಲ್ಲಿ ಹೇಗೆ ಬಾಳಿದ್ರು ಅಲ್ವೇ? ತೀರಾ ಹಳೆ ಕಾಲದಲ್ಲಿ ಹೇಗೆ ಬಾಳಿದ್ರು ಹೆಂಗೆ ಗೊತ್ತಾಗಬೇಕು ನಮಗೆ ಪುರಾಣ ಇಲ್ಲದೆ? ಅವರೆಲ್ಲರೂ ಇರ್ತಾರೆ. ವಿದ್ಯಾಭಿಸ್ತರ್ವತೋ ವೃತಂ, ವಿದ್ಯೆಗಳಿರುತ್ತೆ. ಸರಿ, ಅವ್ರು ಹಿಂದೆ ಹೇಗೆ ಬಾಳಿದ್ರು, ಮುಂದೆ ಹೇಗೆ ಬಾಳಬೇಕು ಅನ್ನೋದಕ್ಕೆ ವಿದ್ಯೆ ಉಂಟು. ಎಲ್ಲದಕ್ಕೂ ದೇವರು ವ್ಯವಸ್ಥೆ ಮಾಡಿರ್ತಾನೆ. ದೇವರು ವ್ಯವಸ್ಥೆ ಮಾಡದೇ ಇರಲ್ಲ, ನಾವು ಅದನ್ನು ಕಣ್ತೆರೆದು ನೋಡಬೇಕಷ್ಟೆ. ತ್ವಯಾ ಸಾರ್ಧಮಿದಂ ವಿಶ್ವಂ ಸ್ಥಾಸ್ಯತಿ ಅಂತರ ಸಂಕ್ಷಯೇ. ಪ್ರಳಯ ಕಾಲ ಆದಮೇಲೂ ಕೂಡ ಇವುಗಳೆಲ್ಲವೂ ಹೀಗೇ ಇರುತ್ತವೆ. ಏವಮೇ ಕಾರಣವೇ ಜಾತೆ ಚಾಕ್ಷುಷಾಂತರ ಸಂಕ್ಷಯೇ ವೇದಾನ್ ಪ್ರವರ್ತಯಿಷ್ಯಾಮಿ ತ್ವತ್ಸರ್ಗಾದೌ ಮಹೀಪತೆ. ನಿನ್ನ ಮನ್ವಂತರದಲ್ಲಿ ಮುಂಚೆ ವೇದಗಳ ಪ್ರವೃತ್ತಿ ನನ್ನ ಜವಾಬ್ದಾರಿ. ಏಕೆಂದರೆ ವೇದವನ್ನು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಟ್ರಾನ್ಸ್ಫರ್ ಮಾಡುವ ಏಕೈಕ ಶಕ್ತಿ ದೇವರೇ. ಮತ್ತಿನ್ಯಾರು ಟ್ರಾನ್ಸ್ಫರ್ ಮಾಡಬೇಕು? ಮುಕ್ತಿಯನ್ನು ಹೊಂದಿದವರು ಮತ್ತೆ ಮರಳಿ ಬರಲ್ಲ, ಸತ್ತವರು ಇದ್ದವರಿಗೂ ನೆನಪಿರಲ್ಲ. ಮತ್ಯಾರು? ದೇವರೊಬ್ಬನೇ. ದೊಡ್ಡ ಬ್ರಿಡ್ಜ್ ಅವನು, ಧರ್ಮಸೇತು. ಮನುರಪ್ಯಾಸ್ಥಿತೋ ಯೋಗಂ ವಾಸುದೇವ ಪ್ರಸಾದಜಂ. ಆಗ ದೇವರು ಇಷ್ಟು ನುಡಿದು ತತ್ರ ಇವ ಅಂತರಧೀಯತ, ಅಲ್ಲಿಯೇ ಕಣ್ಮರೆಯಾದ. ಹಾಗೆ ಕಣ್ಮರೆಯಾದ ಮೇಲೆ ಮನುವು ಕೂಡ ಮನುರಪ್ಯಾಸ್ಥಿತೋ ಯೋಗಂ ವಾಸುದೇವ ಪ್ರಸಾದಜಂ. ಮನು ಅಪಿ ಯೋಗಮಾಸ್ಥಿತಃ. ಮನುವು ಕೂಡ ದೇವರನ್ನು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ. ಆಮೇಲೆ ಅದೇ ರೀತಿ ಕಾಲ ಬಂತು, ಎಲ್ಲವೂ ನಾಶ ಆಯಿತು. ಎಲ್ಲ ಸಮುದ್ರಗಳು ಕೂಡ ಏಕೀಕೃತವಾದವು. ದೇವರು ಕೊಂಬಿರುವ ಮೀನಾಗಿ ಬಂದ. ಭುಜಂಗೋ ರಜ್ಜು ರೂಪೇಣ ಮನೋ ಪಾರ್ಶ್ವಮುಪಾಗಮತ್. ಒಂದು ದೊಡ್ಡ ಹಾವು ಬಂತು. ಆ ಹಾವು ಅಂತ ಹೇಳಿದ್ರೆ ಅದೊಂದು ಸಂಕೇತ, ಪಂಚರಾತ್ರ ಅಂತ. ಆ ರಜ್ಜು ರೂಪದಿಂದ ಕಟ್ಟಿದ. ಇದು ಭೌತಿಕವಾಗಿಯೂ ಕಟ್ಟಿದ್ದಾನೆ, ಆಧ್ಯಾತ್ಮಿಕವಾದ ಸಂಕೇತವೂ ಆಗಿದೆ. ಆಭೂತ ಸಂಪ್ಲವೇ ತಸ್ಮಿನ್ ಅತೀತೆ ಯೋಗಶಾಯನ ಮನುನಾ ಪ್ರೋಕ್ತಂ ಪುರಾಣಂ ಮತ್ಸ್ಯರೂಪಿಣ. ಆವಾಗ ಮನು ಕೇಳಿದ ಅಂತೆ. ಮನು ಕೇಳಿದಾಗ ಮತ್ಸ್ಯರೂಪಿ ಭಗವಂತ ಏನು ಉತ್ತರ ಕೊಟ್ಟ ಅದೇ ಮತ್ಸ್ಯಪುರಾಣ. ಆ ಮತ್ಸ್ಯಪುರಾಣವನ್ನು ಮುಂದಿನ ಭಾಗದಿಂದ ನಾವು ನೋಡೋಣ. ಮನುವಿನ ಪ್ರಶ್ನೆ ಏನಿತ್ತು, ದೇವರ ಉತ್ತರ ಏನಿತ್ತು ಅನ್ನೋದನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.